ಅಂತಿಮವಾಗಿ ನಮ್ಮ ಜಿಲ್ಲೆಯ ಮಾಧ್ಯಮದ ಮಿತ್ರರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಕಳೆದ 4 ದಿನಗಳಿಂದ ತಾವುಗಳು ಪ್ರತಿನಿತ್ಯದ ನಮ್ಮ ತಾಯಿಯ ಒಂದು ಅಂತ್ಯಕ್ರಿಯೆ ಆದ ನಂತರವೂ ಸಹ ಕಳೆದ 2 ದಿನಗಳಿಂದ ಇಲ್ಲಿ ನಡೀತಾ ಇರತಕ್ಕಂಥ ಒಂದು ಧಾರ್ಮಿಕ ಕಾರ್ಯಕ್ರಮ ಅಂತೀನಿ ನಾನು. ಏಕೆಂದರೆ ನಮ್ಮ ತಾಯಿಯ ಬದುಕು ಜೀವನವೆಲ್ಲ ದೇವರನ್ನು ನಂಬಿ ಬದುಕಿರತಕ್ಕಂಥ ಬದುಕು ಇದು. ಬಹುಶಃ ತಮ್ಮಗಳಿಗೂ ಇವತ್ತಿನ 2 ದಿನಗಳಿಂದ ನಡೀತಾ ಇರತಕ್ಕಂಥ ಈ ಕಾರ್ಯಕ್ರಮ ನೋಡಿದಾಗ ಒಂದು ರೀತಿಯ ಉತ್ತಮವಾದಂಥ ರೀತಿಯಲ್ಲಿ ಒಂದು ಭಾವನೆಗಳನ್ನು ನೀವು ಕಂಡಿದ್ದೀರಿ ಅನ್ನೋದು ನನ್ನ ಅಭಿಪ್ರಾಯ. ನಮ್ಮ ತಂದೆಯವರು ಸಹ ಅವರ ಬದುಕಿನಲ್ಲಿ ಇಲ್ಲಿ ಇರ್ತಕ್ಕಂಥ ರಂಗನಾಥ ಸ್ವಾಮಿ ಮತ್ತು ಶಿವನ ಒಂದು ದೇವಸ್ಥಾನ, ಅದು ಮೊದಲು ಒಂದು ಸಣ್ಣ ಗುಡಿ. ಅವರು ಹುಟ್ಟಿದಂಥ ದಿನಗಳಲ್ಲಿ ನಾವು ಬೆಳೆದಂಥ ದಿನದಿಂದಲೂ ಒಂದು ಸಣ್ಣ ಗುಡಿ ಇತ್ತು. ಈಗ ರೇವಣ್ಣ ಅವರು ಅಲ್ಲಿ ಒಂದು ದೊಡ್ಡ ಉತ್ತಮವಾದಂಥ ಶಿವನ ದೇವಸ್ಥಾನವನ್ನು ಮಾಡಿದ್ದಾರೆ. ದೇವೇಶ್ವರ ದೇವಸ್ಥಾನವನ್ನು ನಮ್ಮ ಶೃಂಗೇರಿ ಮಠದ ಗುರುಗಳೇ ಬಂದು ಅದನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ಅದು ಸಹ ತಾವುಗಳೇ ನಾಡಿನ ಜನತೆಯ ಮುಂದೆ ಪ್ರದರ್ಶನ ಮಾಡಿ ಅದೆಲ್ಲವನ್ನು ಮಾಹಿತಿ ಇಟ್ಟಿದ್ದೀರಿ. ಅವರೂ ಸಹ ದೈವ ಭಕ್ತರೇ ಇದ್ದಾರೆ. ಅದರಿಂದ ಎಲ್ಲ ವಿಧಿವಿಧಾನಗಳು ಒಂದು ನಮ್ಮ ಧಾರ್ಮಿಕವಾಗಿ ಏನು ನಡೀಬೇಕು ಅದೆಲ್ಲವನ್ನು ಇವತ್ತು ಅತ್ಯಂತ ಶ್ರದ್ಧೆಯಿಂದ ಇವತ್ತೇನು ಈ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದಾರೆ ನಮ್ಮ ತಂದೆಯವರ ಒಂದು ಮಾರ್ಗದರ್ಶನದಲ್ಲಿ. ಒಂದು ಹೇಳ್ತಕ್ಕಂಥದ್ದು, ಈಗಾಗಲೇ ಅವರು ಸಹ ಹಲವಾರು ಬಾರಿ ಹೇಳಿದ್ದಾರೆ, ಅವರಿಬ್ಬರಲ್ಲಿ ಹಲವಾರು ರೀತಿಯ ಏಳು ಬೀಳುಗಳು ನೋವುಗಳನ್ನು ಸಂತೋಷ ಅಂತೂ ಅವರೇನು ಪಟ್ಟಿಲ್ಲ. ಇಬ್ಬರೂ ಸಹ ಭಾಳ ಸಂತೋಷವಾದಂಥ ದಿನಗಳು ಕಡಿಮೆ. ಎಲ್ಲರ ಬಗ್ಗೆ ಚಿಂತೆಯನ್ನೇ ಮಾಡ್ಕೊಂಬಂದಂಥವ್ರು. ಇನ್ನೇ ಆದರೂ ಸಹ ಅವರಿಬ್ಬರಲ್ಲಿ ಅನ್ಯೋನ್ಯತೆ ಅನ್ನೋದು ಒಂದು ಭಾಗ. ಅವರು ಮದುವೆ ಆದ ನಂತರವೂ ನಮ್ಮ ತಾಯಿಗೆ ಕೆಲವು ಆರೋಗ್ಯದ ಸಮಸ್ಯೆಗಳಿತ್ತು. ಅಂಥ ಸಂದರ್ಭದಲ್ಲೂ ನಮ್ಮ ತಂದೆಯವರು ಅವರನ್ನು ಮಗುಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ರು. ಅದಕ್ಕಿಂತ ಹೆಚ್ಚಾಗಿ ಇದೇ ಶಿವನ ದೇವಸ್ಥಾನಕ್ಕೆ ಶಿವರಾತ್ರಿಗೆ ಬಂದಾಗ ಯಾವೊಂದು ಆ್ಯಸಿಡ್ನ ಪ್ರಕರಣ ನಡೀತು. ಅದರಿಂದ ಅವರು ಬದುಕಿರ್ತಕ್ಕಂಥದ್ದು ಅದು ಒಂದು ಪವಾಡ. ಅದು ಡಾಕ್ಟ್ರುಗಳು ಯಾರೂ ಉಳಿತಾರೆ ಅಂತಕ್ಕಂಥದ್ದಕ್ಕೆ ಆಸೆ ಇಟ್ಕೊಂಡಿರಲಿಲ್ಲ. 2 ತಿಂಗಳು ಪ್ರಜ್ಞೆ ಇರಲಿಲ್ಲ. ಆ ಸಾವನ್ನು ಬದುಕಿನ ನಡುವೆ ಹೋರಾಟ ಮಾಡಿ ನಮ್ಮ ತಾಯಿಯನ್ನು ಮತ್ತೆ ಮರುಜೀವ ಪಡೆದರು. ಅದಕ್ಕೆ ಕಾರಣ ನಮ್ಮ ರಾಜರಾಜೇಶ್ವರಿ ದೇವಸ್ಥಾನ ಏನಿದೆ, ರಾಜರಾಜೇಶ್ವರಿ ನಗರದಲ್ಲಿ ಬೆಂಗಳೂರಿನಲ್ಲಿ, ಆ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ನಮ್ಮ ತಾಯಿ ಆ ದೇವಸ್ಥಾನ ಕಟ್ಟಿದ ನಂತರ ಅಲ್ಲಿ ಹಿಂದೆ ತಿರುಚಿ ಸ್ವಾಮಿಗಳು ಅಂತ ಏನಿದ್ರು, ಅವರು ಮಹಾನ್ ದೈವ ಭಕ್ತರು. ಅವರ ಕನಸಿನಲ್ಲಿ ಬಂದು ಆ ದೇವಸ್ಥಾನ ಪ್ರತಿಷ್ಠಾಪನೆ ಆಗಬೇಕು ಅಂತಕ್ಕಂಥದ್ದನ್ನು ದೇವಿ ಹೇಳಿದಂಥ ಹಿನ್ನೆಲೆಯಲ್ಲಿ ಅವರು ಬೇರೆ ರಾಜ್ಯದಿಂದ ಬಂದು ಇಲ್ಲಿ ದೇವಸ್ಥಾನ ಕಟ್ಟಿದ್ರು. ಅವರು ಇವತ್ತು ನಮ್ಮ ಮುಂದೆ ಇಲ್ಲ. ಆದರೆ ಅವರ ಅನುಗ್ರಹವೂ ಸಹ ಗುರುಗಳ ಅನುಗ್ರಹ ಬೇಕು ಅಂತಾರಲ್ಲ, ನಮ್ಮ ತಾಯಿಗೆ ಆದಂಥ ಒಂದು ಆ್ಯಸಿಡ್ನ ದಾಳಿ ಏನಿದೆ ಅದರಲ್ಲಿ ವಿಷಯದಲ್ಲಿ ಅವರೊಂದು ಮಾತು ಹೇಳಿದರು. ಇವತ್ತು ಚೆನ್ನಮ್ಮನವರು ನಿಮ್ಮ ಹೆಂಡತಿ ಇರ್ಬೋದು, ಅವರಲ್ಲಿ ಮಾನಸಿಕ ಸ್ಥೈರ್ಯ ತುಂಬಿದ್ದಾರೆ. ಅವೆಲ್ಲ ಒಂದು ದೊಡ್ಡ ಇತಿಹಾಸ ಕಥೆ ಇದೆ ನಮ್ಮ ಕುಟುಂಬದಲ್ಲಿ. ಇದೆಲ್ಲ ಒಂದು ಭಾಗ. ಈಗ ನೀವು ನೋಡ್ತಾ ಇದ್ದೀರಿ ಯಾವ ರೀತಿಯಲ್ಲಿ ಅವರು ಕಳೆದ 1.5 ವರ್ಷದಿಂದ ಯಾವೊಂದು ಆರೋಗ್ಯದ ಸಮಸ್ಯೆಗಳು ಪ್ರಾರಂಭ ಆಯಿತು. ಇದು ಕಾರಣ ಬಹುಶಃ ಈ ರಾಜ್ಯದಲ್ಲಿ ರಾಜಕೀಯದ ದ್ವೇಷದಲ್ಲಿ ನಡೆದಿರ್ತಕ್ಕಂಥ ಕೆಲವು ಘಟನೆಗಳು, ಕೆಲವು ತಪ್ಪುಗಳಾಗಿರ್ಬೋದು. ನಾನು ಸಂಪೂರ್ಣವಾಗಿ ನಾವು ಪರಿಶುದ್ಧವಾಗಿ ಬದುಕಿದ್ದೇವೆ ಅಂತಕ್ಕಂಥದ್ದನ್ನು ಹೇಳಲ್ಲ. ಒಂದು ತಪ್ಪುಗಳಾಗಿರ್ಬೋದು. ಆ ತಪ್ಪುಗಳನ್ನು ಇಟ್ಟು ಯಾವ್ಯಾವ ರೀತಿಯಲ್ಲಿ ಏನೇನು ನಡೆದಿದೆ ಈ ರಾಜ್ಯದಲ್ಲಿ ನಮ್ಮ ಕುಟುಂಬವನ್ನು ಸಂಪೂರ್ಣವಾಗಿ ರಾಜ್ಯದ ಜನತೆಯ ಹೃದಯದಿಂದ ಕಿತ್ತೊಗಿಬೇಕು ಅಂತಕ್ಕಂಥದ್ದೇ ಒಂದು ದೃಷ್ಟಿಯಿಂದ ಕೆಲವು ಘಟನೆಗಳು ಈ ರಾಜ್ಯದಲ್ಲಿ ನಡೆದಿದೆ. ಅದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಇದು ಒಂದು ನಾವೆಲ್ಲರೂ ಅತ್ಯಂತ ಒಂದು ಆತ್ಮಕ್ಕೆ ಶಾಂತಿಯನ್ನು ನಮ್ಮ ತಾಯಿ ಕೊಡಬೇಕು ಅನ್ನೋದಕ್ಕೆ ಇವತ್ತು ಸಹ ಹಾಲು ತುಪ್ಪ
ಇವತ್ತು ಅರ್ಪಿಸ್ತಕ್ಕಂಥ ಸಂದರ್ಭದಲ್ಲೂ ನಮ್ಮ ಅಭಿಮಾನಿಗಳು ಕಾರ್ಯಕರ್ತರು ಅವರನ್ನು ಪ್ರೀತಿಸ್ತಾ ಇದ್ದಂಥ ಅವರು ಪ್ರೀತಿಸಿದ್ದಂಥ ಜನತೆ ಬಂದು ಇವತ್ತೇನು 3ನೇ ದಿನದ ಕಾರ್ಯಕ್ರಮದಲ್ಲೂ ಭಾಗವಹಿಸಿದ್ದಾರೆ. ಬಹುಶಃ ಅವರು ಇನ್ನೂ ಬದುಕಿರ್ತಿದ್ದರು ನನ್ನ ಅಭಿಪ್ರಾಯ. ಒಂದು ಬಾರಿ ಆಸಿಡ್ನ ಪ್ರಕರಣ ನಂತರ ನಮ್ಮ ಕುಟುಂಬದಲ್ಲಿ ಅವರಿಬ್ಬರು ಏನು ವಯಸ್ಸಾಗಿರ್ತಕ್ಕಂಥವರಿದ್ದರು, ಅವರ ಮಾನಸಿಕವಾಗಿ ಯಾತನೆಗೆ ಒಳಗಾಗ್ತಕ್ಕಂಥ ರೀತಿಯಲ್ಲಿ ಏನೇನು ನಡೀತು ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಯಾರಾದರೂ ಇತಿಹಾಸ ಬರೆಯೋರು ಹೇಳ್ತಾರೆ. ಅದು ಒಂದು ಭಾಗ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ನನ್ನ ತಾಯಿ ಇವತ್ತು ನಮ್ಮನ್ನು ಅಗಲಿಕೆ ಕಳೆದ 1.5 ವರ್ಷದ ಹಿಂದೆ ಅವರು ಬೆಡ್ ರಿಡನ್ ಆಗಿದ್ದು. ಅಲ್ಲಿಂದ ಇಲ್ಲಿವರೆಗೂ ಅವರು ಪಟ್ಟಿರ್ತಕ್ಕಂಥ ಹಿಂಸೆ ಮತ್ತು ಹಂತ ಹಂತವಾಗಿ ಅವರಿಗೆ ನೆನಪಿನ ಶಕ್ತಿಯೂ ಕಡಿಮೆ ಆಗ್ತಕ್ಕಂಥದ್ದು, ಯಾರನ್ನು ಗುರುತಿಸ್ತಾ ಇರತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣ ಆಗಿದ್ದು. ಅಂಥ ಸಂದರ್ಭದಲ್ಲೂ ಯಾರಾದರೂ ನೋಡಲಿಕ್ಕೆ ಬಂದರೆ ಊಟ ಮಾಡಿದ್ದೀರಾ, ಊಟ ಮಾಡಿ, ಅದು 2 ಪದ ಬಿಟ್ಟರೆ ಇನ್ನೇನೋ ಬಾಯಿನಲ್ಲಿ ಬರ್ತಿರಲಿಲ್ಲ. ನನ್ನನ್ನು ಸ್ವಲ್ಪ ಮತ್ತೆ ನಮ್ಮ ಇಬ್ಬರು ತಂಗಿರಿದ್ದಾರೆ, ಅವರನ್ನು ಸ್ವಲ್ಪ ನೆನಪಿನಲ್ಲಿ ಇಟ್ಕೊಂಡಿದ್ದರು. ನಾನು ಏನಾದರೂ ಒಂದು ವಾರದಲ್ಲಿ 2 ದಿನವೋ 3 ದಿನವೋ ಯಾವಾಗಾದ್ರೂ ಫ್ರೀ ಇದ್ದಾಗ ಹೋದಾಗ, ಒಳ್ಳೆ ಕೆಲಸ ಮಾಡಪ್ಪ, ಯಾವಾಗ ಬಂದೆ, ಡೆಲ್ಲಿಗೆ ಹೋಗಿದ್ದ, ಇದು ಮಾತ್ರ ಅವರಲ್ಲಿ ನೆನಪಿನಲ್ಲಿತ್ತು. ಆ ರೀತಿಯಲ್ಲಿ ಒಳ್ಳೆ ಕೆಲಸ ಮಾಡಪ್ಪ ಅಂತಕ್ಕಂಥದ್ದನ್ನು ಹೇಳೋರು ಅಷ್ಟೇ. ಆದರೆ ಒಂದು 2-3 ಬಾರಿ ಒಂದು ಕುಟುಂಬದಲ್ಲಿ ನಡೆದಿರ್ತಕ್ಕಂಥ ಪ್ರಕರಣದಲ್ಲಿ ಯಾವಾಗ ಕರ್ಕೊಂಬರ್ತೀಯಪ್ಪ ಅಂತಕ್ಕಂಥ ಒಂದು ಮಾತು ಹೇಳ್ತಿದ್ರು. ಅದು ಇವತ್ತು ನನಗೆ ನೋವಿದೆ. ಅವರಿಗೆ ಅಂಥ ಒಂದು ಸನ್ನಿವೇಶಗಳನ್ನು ತಡೆಯಲಾರ್ದೇ ಇವತ್ತು ಇಂಥ ಒಂದು ದಿನವನ್ನು ನಾವೇನು ಕಾಣಬೇಕಾಗಿದೆ. ಬಹುಶಃ ಇನ್ನೂ ಒಂದು 3-4 ವರ್ಷಗಳು ಆ ರೀತಿಯ ಒಂದು ಇವತ್ತಿನ ದಿನ ನಾವು ನೋಡಲಿಕ್ಕೆ ಸಾಧ್ಯ ಇರಲಿಲ್ಲ. ಆದರೆ ಅದನ್ನು ದೇವರು ತೀರ್ಮಾನ ಮಾಡಿರೋದು, ನಾವಲ್ಲ. ಆ ದೇವರ ತೀರ್ಮಾನಕ್ಕೆ ನಾವೆಲ್ಲರೂ ತಲೆಬಾಗಲೇಬೇಕು, ಅದನ್ನು ಹೇಳ್ತೇನೆ. ಅದರ ಜೊತೆಗೆ ಇವತ್ತು ಈ ಸ್ಥಳ ಏನಿದೆ, ಕುಟುಂಬದಲ್ಲಿ ಅಂತಿಮವಾಗಿ ನಮ್ಮ ಕುಟುಂಬದ ಎಲ್ಲ ಅಣ್ಣ ತಮ್ಮಂದರು ತಂಗಿರು ಎಲ್ಲರೂ ಸೇರಿ ನಮ್ಮ ತಂದೆಯವ್ರ ಜೊತೆ ಚರ್ಚೆ ಮಾಡಿ ಅಂತಿಮವಾಗಿ ಈ ಸ್ಥಳವನ್ನು ಇಲ್ಲಿ ಒಂದು ಧಾರ್ಮಿಕ ಕ್ಷೇತ್ರವಾಗಿ ನಿರ್ಮಾಣ ಮಾಡ್ತಕ್ಕಂಥದ್ದಷ್ಟೇ ಅಲ್ಲ, ಸಾಮಾಜಿಕವಾಗಿ ಯಾವ ರೀತಿಯಲ್ಲಿ ಸಂಕಷ್ಟದಲ್ಲಿರ್ತಕ್ಕಂಥವ್ರು, ಇವತ್ತು ಸಮಸ್ಯೆಗಳೆಲ್ಲ ಇರ್ತಕ್ಕಂಥವ್ರು ಈ ಸ್ಥಳದಲ್ಲಿ ಬಂದು ನೆಮ್ಮದಿಯ ಜೀವನ ಮತ್ತು ಇಲ್ಲಿಂದ ಉತ್ತಮವಂತ ರೀತಿಯಲ್ಲಿ ಹೊರಗೆ ಹೋಗ್ತಕ್ಕಂಥ ರೀತಿಯಲ್ಲಿ ಅವ್ರ ಬದುಕನ್ನು ಕಟ್ಕೊಳ್ಳಿಕ್ಕೆ ಯಾವ್ಯಾವ ರೀತಿಯ ಒಂದು ಕೆಲಸಗಳು ಇಲ್ಲಾಗಬೇಕು. ನಾಡಿನಲ್ಲಿರ್ತಕ್ಕಂಥ ಸಂಕಷ್ಟದಲ್ಲಿರ್ತಕ್ಕಂಥ ಜನತೆಗೆ ಒಂದು ಭಾಗ ನಮ್ಮ ಹಳೆಯ ಸಂಸ್ಕೃತಿ ಯಾವ ರೀತಿ ಉಳಿಸ್ಬೇಕು ಮತ್ತು ಅವರಿಬ್ಬರ ನಮ್ಮ ತಂದೆಯವರು ಇನ್ನೂ ಬಹುಶಃ ನಮ್ಮ ಜೊತೆಯಲ್ಲಿ 7-8 ವರ್ಷ ಇರ್ತಾರೆ ಅಂತಕ್ಕಂಥ ವಿಶ್ವಾಸ ಇಟ್ಕೊಂಡಿದ್ದೇವೆ. ಆದರೆ ಒಂದು ನಮಗೆ ಭಯ ಇರತಕ್ಕಂಥದ್ದು, ನಮ್ಮ ತಾಯಿ ಮತ್ತು ಅವರಲ್ಲಿರ್ತಕ್ಕಂಥ ಒಂದು ಒಬ್ರಿಗೊಬ್ಬರಲ್ಲಿ ಆ ಒಂದು ಆತ್ಮೀಯ ಭಾವನೆಗಳೇನು ಇಟ್ಕೊಂಡಿದ್ರು, ಅದರ ಕೊರಗಿನಲ್ಲಿ ಸ್ವಲ್ಪ ಅವರಿಗೆ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಾಗ್ಬೋದು ಅಂತಕ್ಕಂಥ ಭಯವೂ ಇದೆ ನಮಗೆ. ಅದರಿಂದ ಅವರ ಜೊತೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಯಾರಾದರೂ ಒಬ್ಬರು ಒಂದಲ್ಲ ಒಂದು ರೀತಿಯಲ್ಲಿ ಅವರಿಗೆ ಮಾನಸಿಕವಾಗಿ ಸ್ಥೈರ್ಯ ತುಂಬತಕ್ಕಂಥದ್ದಕ್ಕೆ ಕುಟುಂಬದಲ್ಲಿ ಇರಬೇಕು ಅನ್ನೋದು ಸಹ ನಮ್ಮಲ್ಲೇ ಒಂದು ತೀರ್ಮಾನಗಳು ಮಾಡ್ತೇವೆ. ಅದರ ಜೊತೆಗೆ ಇಲ್ಲಿ ಬಹುಶಃ ಒಂದು ವಿಶ್ವಕ್ಕೆ ಮಾದರಿಯಾಗ್ತಕ್ಕಂಥ ರೀತಿಯಲ್ಲಿ ಅವರಿಬ್ಬರ ಹೆಸರಿನಲ್ಲಿ ಇದು ನಮಗೆ ಸ್ವಂತಕ್ಕಲ್ಲ. ಇದರಲ್ಲಿ ಯಾವುದೇ ರೀತಿಯಲ್ಲಿ ನಮ್ಮ ಕುಟುಂಬದ ಸದಸ್ಯರುಗಳ ಒಂದು ಯಾವುದೇ ರೀತಿಯಲ್ಲಿ ಇದರಲ್ಲಿ ನಾವು ಮೂಗು ತೋರಿಸ್ತಕ್ಕಂಥ ಪ್ರಶ್ನೆ ಇಲ್ಲ. ಒಂದು ಸಾರ್ವಜನಿಕವಾಗಿ ಸಾರ್ವಜನಿಕರಿಗೆ ಒಂದು ಉತ್ತಮವಾದ ರೀತಿಯ ಪ್ರಾಮಾಣಿಕವಾಗಿ ಜನಸೇವೆ ಮಾಡ್ತಕ್ಕಂಥವ್ರನ್ನ ಗುರುತಿಸಿ ಈ ಸ್ಥಳದಲ್ಲಿ ಏನು ಒಂದು ನೋಡ್ಕೊಳ್ತಕ್ಕಂಥ ವಿಷಯದಲ್ಲಿ ಒಂದು ಪ್ರಾಮಾಣಿಕವಾಗಿರ್ತಕ್ಕಂಥವ್ರನ್ನ ಸೆಲೆಕ್ಟ್ ಮಾಡಬೇಕು ಅಂತ ಇದ್ದೇನೆ. ಅದನ್ನು ನಮ್ಮ ತಂದೆಯವರ ಜೊತೆನೂ ಮಾತಾಡಿದ್ದೇನೆ, ನಮ್ಮ ಕುಟುಂಬದ ಸದಸ್ಯರ ಜೊತೆನೂ ಮಾತಾಡಿದ್ದೇನೆ. ಯಾವುದೇ ರೀತಿಯ ರಾಜಕೀಯದ ಸೋಂಕು ಈ ಸ್ಥಳದಲ್ಲಿರಬಾರದು. ಯಾವುದೇ ಕಾರಣಕ್ಕೂ ರಾಜಕೀಯಕ್ಕೆ ಮಹತ್ವ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಈ ಸ್ಥಳದಲ್ಲಿ ನಾವೇನು ಈ ಭಾಗದ ನಮ್ಮ ರೈತರು ಬಹುಶಃ ಮಾಡಿಕೊಟ್ಟಿದ್ದೇವೆ, ಮುಂದೆನೂ ಸಹ ಆ ಕುಟುಂಬಗಳಿಗೆ ಈ ಜಾಗದಲ್ಲಿ ಅವ್ರ ಕುಟುಂಬದಲ್ಲಿ ಕೆಲವರು ಬದುಕ್ತಕ್ಕಂಥದ್ದಕ್ಕೆ ಅವ್ರಿಗೂ ಅವಕಾಶಗಳಿದ್ದಾರೆ ಹೇಳಿದ್ದೇನೆ. ಅವರಿಗೆ ದುಡಿಮೆ ಮಾಡಿ ಬದುಕ್ತಕ್ಕಂಥದ್ದಕ್ಕೆ ಅವ್ರಿಗೇನು ಇಲ್ಲಿ ಮುಂದಿನ ದಿನಗಳ ಅನುಕೂಲ ಆಗ್ತದೆ ಅದೆಲ್ಲವನ್ನು ವಿವರಿಸಿದ್ದೇನೆ. ಇದು ನಾಡಿನ ಜನತೆಗೆ ಸಮರ್ಪಣೆ ಮಾಡ್ತಕ್ಕಂಥ ಜಾಗ ಇದು ಅವರಿಬ್ಬರ ಹೆಸರಿನಲ್ಲಿ.
ಇದರಲ್ಲಿ ನಮ್ಗೆ ಯಾವುದೇ ರೀತಿಯ ನಮ್ಮ ಕುಟುಂಬದ ಇನ್ವಾಲ್ವ್ಮೆಂಟು ಓನ್ಲಿ ಡೆವಲಪ್ಮೆಂಟ್ ಇರ್ಬೋದು, ಪ್ಲಸ್ ಜನರಿಗೆ ಇಲ್ಲಿ ಏನು ಆಗಬೇಕಾಗ್ತದೆ, ಅನಾಥ ಮಕ್ಕಳಿಗೆ, ಅಲ್ಲಿಂದ ವಯಸ್ಸಾಗಿರ್ತಕ್ಕಂಥವ್ರಿಗೆ, ನಮ್ಮ ರೈತ ಬಂಧುಗಳಿಗೆ ಕೆಲವು ರಿಸರ್ಚ್ನ ಮಾಡ್ತಕ್ಕಂಥ ಒಂದು ಸೆಂಟರು ಇಲ್ಲಿ ಆಗಬೇಕು ಅಂತಕ್ಕಂಥದ್ದೇನಿದೆ. ಒಂದು ಸಂಸ್ಕೃತ ಪಾಠಶಾಲೆಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು, ಹೀಗೆ ಹಲವಾರು ರೀತಿಯ ಯೋಜನೆಗಳನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಧಾರ್ಮಿಕವಾಗಿ ನಡೆಸ್ತಕ್ಕಂಥ ಕೆಲವು ವ್ಯಕ್ತಿಗಳನ್ನು ಮತ್ತು ಸಾಮಾಜಿಕವಾಗಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲದೆ ಸ್ವಾರ್ಥದ ಒಂದು ಭಾವನೆಗಳನ್ನು ಇಟ್ಕೊಳ್ಳದೆ ಸಮಾಜದ ಕಷ್ಟದಲ್ಲಿರ್ತಕ್ಕಂಥವ್ರನ್ನ ಅವರ ಮಕ್ಕಳ ರೀತಿ ನೋಡ್ಕೊಳ್ತಕ್ಕಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡಬೇಕು. ನಾನು ಆ ವಿಷಯದಲ್ಲಿ ನಮ್ಮ ಅಣ್ಣ ತಮ್ಮದ ಜೊತೆನೂ ಚರ್ಚೆ ಮಾಡಿ ನಿರ್ಣಯ ಮಾಡ್ತೀವಿ. ಬಹುಶಃ ಇದು ಒಂದು ಮಾದರಿಯಾಗಿ ಈ ಭೂಮಿ ಇರೋವರೆಗೆ ಶಾಶ್ವತವಾಗಿ ನೆಲೆಸಿ ನಮ್ಮ ತಾಯಿ ತಂದೆಯ ಹೆಸರಿನಲ್ಲಿ ಅವರಿಗೆ ಬದುಕಿಗೆ ನೆರಳಾಗ್ತಕ್ಕಂಥ, ಬದುಕಿಗೆ ದಾರಿ ತೋರಿಸ್ತಕ್ಕಂಥ ಯೋಜನೆಗಳನ್ನು ಇಲ್ಲಿ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಈಗಾಗಲೇ ಒಂದು ನೀರಿನ ನಕ್ಷೆಯನ್ನು ತಯಾರು ಮಾಡಿ ಇಟ್ಟಿದ್ದೆ ನಾನು. ಅದನ್ನೆಲ್ಲವನ್ನು ನಮ್ಮ ಕುಟುಂಬದ ಸದಸ್ಯರ ಜೊತೆ ಹಂಚ್ಕೊಂಡಿದ್ದೇನೆ. ಎಲ್ಲರ ಸಹಕಾರ ಇದೆ. ಅದನ್ನು ಇಲ್ಲಿ ಪ್ರಾರಂಭ ಮಾಡ್ತಕ್ಕಂಥದ್ದು ಬಹುಶಃ ಇನ್ನೊಂದು 15-20 ದಿವಸಗಳ ನಂತರ ಪ್ರಾರಂಭ ಮಾಡಿ 2-3 ವರ್ಷದೊಳಗೆ ಈ ನಾಡಿನ ಜನತೆಯ ಒಂದು ಬಡವರಿಗೆ ಯಾವ ರೀತಿ ಅನುಕೂಲಗಳಾಗಬೇಕು ಅದನ್ನು ಕಾರ್ಯಕ್ರಮ ಪ್ರಾರಂಭ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇಟ್ಕೊಂಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.